ನಮ್ಮ ಮನೇಲಿ ಉಳ್ಕೊಳಕ್ಕೆ ನಿಮ್ಗೆ ಬೇಜಾರ ಬಡವರು ಅಂದ್ಬಿಟ್ಟು. ಹಂಗ ಅನ್ಕೊಂಡಿದ್ರೆ ನಾನು ಇಲ್ಲಿ ಉಳ್ಕತಿದ್ನಾ? ನಾ ಹೇಳು ನೀನೇ ಹಂಗ ಅನ್ಕೊಂಡಿದ್ರೆ ನಾನು ಉಳ್ಕತಿದ್ನ ಇಲ್ಲಿ. ಅದಕ್ಕೆ ನನಗೆ ಬೇಜಾರಾಗಿತ್ತು. ಆಮೇಲೆ ಇಷ್ಟವಿಲ್ಲದೆ ಉಳಿಸ್ಕಿಸ್ಕೊಬಿಟ್ಟನು ಹಿಂಗೆ ಅಂತ. ನಾನು ಖುಷಿ ಆಯಿತು ನೀವು ಉಳ್ಕೊಂಡಿದ್ದೀರಲ್ಲ. ಅತ್ತೆ ಕೇಳಕ್ಕೆ ಏನಂದ್ರು ಅತ್ತೆ? ಹಂಗಂದೆ ಉಳ್ಕೊಂತವ್ರೆ ಅಂತ. ಸರಿ ಬರ್ತಾರೆ ಜಲ್ದಿ ಬಂದ್ಬಿಡು, ಲೇಟ್ ಮಾಡಕ್ಕೆ ಹೋಗ್ಬೇಡ ಅಂತಂತು. ಅವ್ವ ಏನಂದಳು? ಅವ್ವ ಏನು ಅನ್ನಕ್ಕಿಲ್ಲಕಂತಕೋ. ಅವ್ವ ಹಂಗೇನು ಮಾಡಕ್ಕಿಲ್ಲಕತ್ತೆ. ಅತ್ತೆ ಏನೂ ಮಾಡೋಕ್ಕಿಲ್ಲ. ಅದಕ್ಕೆ ನನಗೆ ಅತ್ತೆ ಮೇಲೆ ನಂಬಿಕೆ ಇತ್ತು ಉಳ್ಕೊಳ್ಳಿ ಅಂತದೆ ಅಂತ ಅಂದ್ಬಿಟ್ಟು. ಇನ್ನೇನು ಊಟ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನಿಮ್ಮ ಅಪ್ಪನೇ ಬರ್ನಿಲ್ವಲ್ಲ ಇನ್ನುವೇ? ಅಪ್ಪ ಹಂಗೆ ಯಾವ್ದು ಲೇಟ್ ಮಾಡ್ತಿದ್ದೆ ಮನೆ ಕಡೆ ನೀವು. ಆಮೇಲೆ ಬಂದದೇನೋ. ಇದೇನು ಬಂದಾಗ ಇದ್ದಿದ್ದಿಲ್ಲ ಅಲ್ವಾ? ಇದೇನು ಇನ್ನೂ ದೊಡ್ಡದು ಮಾಡ್ಬಿಟ್ಟಾರಲ್ಲ ಇದನ್ನ. ಅದೇ ನಾವೆಲ್ಲ ಬಂದರೆ ಜಾಗ ಸಾಕಾಕಿಲ್ಲ ಅಂದ್ಬಿಟ್ಟು ಇಷ್ಟಾಗಲೇ ಕಟ್ಕೊಂಡ್ರಂತೆ ಅವರು. ಈಗ ಸ್ವಲ್ಪ ದಿನದಲ್ಲಿ ಮಾಮೂಲಿ ಇಟ್ಕಿಟ್ಕೆಲಿ ಕಟ್ಟಕ್ಕಾದ್ರೆ ದುಡ್ಡು ಅಡ್ಜಸ್ಟ್ ಆಯ್ಕಿಲ್ಲ. ಸದ್ಯಕ್ಕಿದ್ರೆ ಕಟ್ಕೊಳಕ್ಕೆ ಅಂದ್ಬಿಟ್ಟು ಇದ್ರಲ್ಲಿ ಕಟ್ಟವ್ರೆ. ಆದ್ರೂ ಚೆನ್ನಾಗದೆ, ತಣ್ಣಗಾಯ್ತದೆ ಅಲ್ವಾ? ಮನೇಲಿ ಓಸಿಸಕ್ಕೆ ಅಂಚು ಮನೆ ಆದ್ರೂ ಬಾರಿಸಕ್ಕೆ ಇಲ್ಲಿ ನೋಡಿ ಎಷ್ಟು ತಣ್ಣಗಾಯ್ತದೆ. ಇನ್ನೇನು ಮತ್ತೆ ಹಂಗೆ ನಾಳೆ ಹೋಯ್ತಿದ್ದೀರಿ. ನಂಗೆ ಬೇಜಾರಾಗಿದೆ, ಓಸಿ ಬೇಜಾರಾಗಿಲ್ಲ ನನಗೆ. ನೀವು ಏನಾಳಕ್ಕೆ ಬಂದ್ಬಿಟ್ರೆ ನೀವು ಇನ್ನೊಂದು 2 ದಿವಸ ಉಳ್ಕೊಳ್ಳಿ. ಇವತ್ತು ಉಳ್ಕೊಂಡ್ರದೇ ಹೆಚ್ಚು. ನಾನು ಮುಟ್ಬಿಟ್ಟು ಹೋಗೋದ ಅನ್ಕೊಂಡಿದ್ದೆ. ಇಷ್ಟು ಹಿಂಸೆ ಮಾಡ್ತಿದ್ರಲ್ಲ ಮನೇಲಿ ಅಲ್ಲವ, ಅದಕ್ಕೆ ತಾಳು ಯಾತಕ್ಕೆ ಬೇಜಾರು ಮಾಡೋದು ಅವ್ರಿಗೂ ಅಂದ್ಬಿಟ್ಟು ಹಂಗೆ ಉಳ್ಕೊಂಡೆ ಕತೆ. ಸರಿ ಮತ್ತೆ ಬರೋ ನನಗೆ ವಾಪಸ್ ನಾನು ಊರಿಗೆ ಬರೋ ಹೊತ್ತಿಗೆ ಅವ್ನ ಕೈಲಿ ಅಪ್ಪನ ಕೈ ಬಿಡಿಸ್ಕೊಳ್ಳೋಣ, ಇಲ್ಲ ನೀವೇ ಕರ್ಕರ್ಗೆ ಹೋಗಿ ಬಂದಿರೋ ಹೆಂಗೆ? ದೂರ ಏನಿಲ್ವಲ್ಲ, ಫೋನ್ ಮಾಡು ಬರ್ತೀನಂತೆ ಕರ್ಕೊಬೈತೀನಿ. ಸುಮ್ಮನೆ ಅವ್ರು ಬೇರೆ ಏನು ಮಾಡೋಕೆ ಸ್ವಲ್ಪ ತೊಂದರೆ. ಬರಂಗಿದ್ರೆ ಅವರೇ ಬರಲಿ, ಇಲ್ಲಾಂದರೆ ಫೋನ್ ಮಾಡಿ ಬಂದು ಕರ್ಕೊಬೈತೀನಂತೆ. ಸರಿ. ತಿಮ್ಮ ಬಾ. ಬಾ ತಿಮ್ಮ. ನಂಗೆ ಬೇಡಕತ್ತೆ, ನೀನೇ ತಿನ್ನು. ಇಲ್ಲ ಪುಟ್ಟಿ ಎಲ್ಲ ಅವ್ಳು ಕೊಡು, ಕಾವೇರಿಗೂ ಕೊಡು, ಅವನು ತಿನ್ನು. ಅಪ್ಪ ಬತ್ತಾ? ಇಲ್ಲ ಅಪ್ಪ ಇನ್ನೂ ಬಂದಿಲ್ಲ. ತಿನ್ಬೇಕಂತ ಅನ್ನು ಈಸ್ಕಡೆ ತಿನ್ನಿ ನೀವರುವೆ. ಇಲ್ಲ ನಂಗೆ ಬೇಡಕತ್ತೆ. ನೀನೇ ತಿನ್ನೋತಿಮ್ಮ. ಬೇಡಕತ್ತೆ ನೀನೇ ತಿನ್ನು. ಗೊತ್ತಿಲ್ಲ ಏನದು ಮಕ್ಕಳು ಊಟ ಮಾಡ ಕಲ್ತಿತ್ತು ಇಬ್ರು. ಅಲ್ಲ ಊಟ ಮಾಡಂಗಿದ್ರೆ ಊಟ ಮಾಡಿವ್ರಿ. ಇಲ್ಲ ಈಗ ತಾನೇ ಊಟ ಮಾಡಿದ್ನಲ್ಲ, ಬೇಡಕತ್ತೆ ನಂಗೆ ಊಟ. ಹೋಗು ಅಲ್ಲೇ ಅದೇ ಆಡು ಹೋಗು, ಅಲ್ಲೇ ಮಡ್ಗಿನ್ ನೋಡು. ಪುಟ್ಟಿ ತಗೋಬೇಕು ಕಂತಿಮ್ಮ, ಹೋಗಿ ನೋಡು ಹೋಗು. ಇಟ್ಕೊಡು ಅಂತ ಫೋನ ಕೊಡ್ತಾನೆ ಇಲ್ಲ, ಆಟ ಕೊಡ್ತೀನಿ ಅಂದ್ರೆ ಅಕ್ಕ ಹೇಳಿದ್ದು ಅಂದ್ಬಿಟ್ಟು ಈಸ್ಕೊ ಹೋಗು. ಸರಿ ಅಕ್ಕ. ಎದ್ದೆ ಕೂತ್ಕೊಬಿಟ್ವಲ್ಲ. ಏನು ಈ ಕಡೆ ನಿಲ್ಸು. ನೀನೇನು ಮಾಡಿದೆ? ಸರಿ ಬುಡಿ, ಅಲ್ಲ ಊಟ ಮಾಡಂಗಿದ್ರೆ ಮಾಡಿವ್ರಿ. ಇಲ್ಲ ಕತೆ, ಏನು ಬೇಡಕತ್ತೆ. ಸರಿ ತಾಳಿ ಹೋಗುವ, ಊಟ ಗೀಟ ಮಾಡಿದ್ದದ ಕೇಳ್ಕೊ ಬರ್ತೀನಿ. ಸರಿ ಕತೆ ಹೋಗು. ಏನಾರು ಬೇಕಾ? ಹಂಗೆ ಬರೋಸ್ಕೋಸಿ ನೀರು ತಗೊಬಂದಿಯಾ? ಸರಿ ಸರಿ ಬಿಡಿ, ತಗೊಬರ್ತೀನಿ. ಇವ್ರದೊಳ್ಳೆ ಕತೆ ಚೆನ್ನಾಗದೆ. ಇನ್ನೀ ಗಡ್ಬೇಡ ನೋಡಿ, ಕೋಪ ಬಂದ್ಬಿಡ್ತದೆ ನಂಗೆ. ಸರಿ ಕತ್ ಬಿಡಿ, ತಕೊಳ್ಳಿ ಬಾಳೆಹಣ್ಣು ತಿಂತ ಕೂತೀರಿ, ಬರ್ತೀನಿ. ಸರಿ ಫೋನ್ಗೆ ನೋಡ್ತೀರಿ, ಬೇಜಾರ ಆದದ ಏನೋ ಕಣೆಯ. ಇಲ್ಲ ಕತೆ ಹೋಗು, ಮನ್ಗಿರ್ತೀನಿ. ಬಾಳೆಹಣ್ಣು ತಗೊಂಡೋಗು. ಅದೇ ತಿನ್ನಕ್ಕಿಲ್ವಾ? ಬೇಡ ಕತೆ. ಸರಿ ಬಿಡಿ. ಕಾವೇರಿ, ನಿಮ್ಮ ಅಪ್ಪ ಎಲ್ಲೋಯ್ತು ಇನ್ನೂ ಬರ್ನಿಲ್ವಲ್ಲ? ಮನೇಲಿ ಬೇರೆ ಹಳಿಯಾದೆ, ಏನಾರು ಅನ್ಕೊಳಕ್ಕಿಲ್ವಾ ಮಾವ ಇನ್ನೂ ಬರ್ನೇ ಇಲ್ಲ ಅಂತ? ಅದು ಎಲ್ಲಿ ಗೊತ್ತಾ ಮಾರಯ್ಯ, ಹಬ್ಬದಿನಿಂದ ಮನೆಗೆ ಸೇರ್ತಾ ಇಲ್ಲ. ಜೂಜುವ ಕುಡ್ತಾ ಬೀಡಿ ಸಿಗರೇಟು ಅನ್ನೋದ್ರಲ್ಲೇ ಕಾಲ ಕಳೀತಾ ಕೂತಾರೆ. ಅಲ್ಲ ಇವತ್ತಾರು ಬೇರೆ 24 ಎಷ್ಟಿಗೆ ಬರಬೇಕು ತಾನೆ, ಇಷ್ಟೊತ್ತಾದ್ರೂ ಬಂದಿಲ್ಲ. ಅದು ಏನು ಮಾಡ್ತಾ ಕೂತಿದ್ದಾನೋ, ಅದು ಏನು ಕತೆಯೋ ನನಗಂತೂ ಗೊತ್ತಿಲ್ಲ ಕತ್ತಾಕೋ. ಅವ ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಬರ್ತದೆ ಕತೆ. ಅದ ಬಂದು ಊಟ ಗೀಟ ಮಾಡಿ ಅಚ್ಚುಕಟ್ಟಾಗಿ ಮನಿಕೊಂಡ್ರೆ ಆಯ್ತದೆ. ಮೊದ್ಲಾಡಂಗೆಯ ಅವ್ರಿಗೆ ಮಣ್ಣು ತೆಗ್ರಿ ಏನು ಮಾಡೋದು, ಮನೇಲಿ ಬರೀ ಹಳಿಯಾದೆ. ಅದೇ ನಂಗೆ ಭಯ ಆಗಿರೋದು. ಫೋನ್ ಇಲ್ಲ, ಯಾರಿಗಾರು ಫೋನ್ ಮಾಡಿ ಹೇಳಕ್ಕಂತ ಎಷ್ಟೊತ್ತಾಯಿತು ಆಯಿತು. ಅದು ಏನು ಮಾಡೋಕ್ಕೆ ತಗೋ, ನಮ್ಮ ಜೀವನ ಸಾಕಾಗಿ ಹೋಯ್ತದೆ. ಆ ವೈಕ್ಲಂತೂ ಚೆನ್ನಾಗದೆ. ಚಂದೊಳಿ ಫೋನು ಆಟಾಡ್ತೀನಿ, ಅದು ನೋಡ್ತೀನಿ ಇದು ನೋಡ್ತೀನಿ ಅಂತ ಏನು ಯಾವ್ದಾಡ್ತಾ ಕೂತವೆ. ಬೊಯ್ಯಕ್ಕೆ ಹೋಯ್ಕಿಲ್ಲ, ಬಿಡೋಕೆ ಹೋಯ್ಕಿಲ್ಲ. ಸೀತಾ ನೋಡಿ ಬಿಡೋವನ್ನ ಯಾಕಂಗೆ ಗಾಡಿ ಅಂತಾಳೆ ಬೆಳೆಸ್ಕಿಳಿಸ್ಬಿಟ್ಟು ಆ ಪಾಟಿ ಫೋನು 10-12 ರೂಪಾಯಿ ಫೋನು ಏನಾರು ಮಾಡಿಬಿಟ್ಬಿಟ್ಟಾರು. ಆಮೇಲೆ ಅದು ಹಾಳಾದ್ರೂ ರೆಡಿ ಮಾಡ್ಸೋಕೆ ಹಾಕಿಲ್ವಂತಲ್ಲ. ಒಂದ್ಸಲ ಹಾಳಾದ್ರೆ ಅಷ್ಟೇ ಅಂತಲ್ಲ, ಉಂಕನವ ರೆಡಿ ಮಾಡ್ಸೋರು ಚೆನ್ನಾಗಿ ಬರೋಕ್ಕಿಲ್ಲ. ಅದು ಏನು ಸರಿ ಹಾಕಿಲ್ಲ ಕಣವ. ಹೇಳಿದ್ರು ಎಷ್ಟು ಅರ್ಥ ಮಾಡ್ಕೊತಿಲ್ಲ. ಜಗ್ಲಿ ಮೇಲೆ 2 ಹಿಂಗೆ ಎಳೆತಾ ಕೂತವೆ ಹತ್ತಿದ್ದ ಬೆಳ್ಳಲ್ಲಿ. ಅಯ್ಯೋ ಬುಡವಾದಾಗೆ ಆಡ್ಕೊಳ್ಳಿ, ಅವ್ರಿಗೂ ಬೇಜಾರಾಯ್ತದಲ್ಲ. ಆಮೇಲೆ ಅಕ್ಕಪಕ್ಕದವರೆಲ್ಲ ಆಡ್ತಿದ್ದಾಗ ಅವ್ರಿಗೆ ಬೇಜಾರು ಚೆನ್ನಾಗಿತ್ತು. ಬುಡೋದಾಗೆ 1-4 ದಿವಸ ಅಲ್ವಾ ಆಡ್ಕೊಳ್ಳಿ. ನಾವು ಊಟ ಮಾಡು ನಡಿಯವ. ಇಲ್ಲ ಕದಿರವ, ನಿಮ್ಮಪ್ಪ ಬಂದ್ಬಿಟ್ಲಿ ಅಮ್ಮಗೆ, ಇಲ್ಲಾಂದರೆ ಬಾಕ್ಲ ದಡಗುಡ ಅಂತ ತಡ್ತಾನೆ. ನಿಮ್ಮಪ್ಪ ಬಂದ್ಬಿಟ್ಲಿ ಆಮೇಲೆ ಬೇಕಾರೆ ಊಟ ಮಾಡ್ಬಿಟ್ಟು ನಾವು ಮನೆ ಕಳಕಾಯ್ತದೆ. ನೀನು ಊಟ ಮಾಡು. ಮಧ್ಯಾಹ್ನದಲ್ಲಿ ಊಟ ಮಾಡಿದ್ನಲ್ಲವ, ಯಾಕೆ ಹೊಟ್ಟೆ ನೆಸಿತಿಲ್ಲ ಕಣವ. ಬೇಡ ಒಂಚೂರು ಮಗ, ಬೇಡ ಕಣವ, ಒಂಚೂರು ಬೇಡಕತೆ. ಅಕ್ಕ ಮನೆ ಕಂಡೇನೋ ಕಾಣೆ ಅಥವಾ ಇವ್ನು ಹೋಗಿದ್ದಲ್ಲ ತಿಮ್ಮ, ಹಂಗೆ ಮಾತಾಡ್ತಾ ಕೂತಿದ್ರಂತೆ ತಕೋ. ಮಾತಾಡ್ತಾ ಕೂತಿರ್ತಾವನು, ಭಾವ ನಡೆ ಕುಂಟೋಯ್ತದಲ್ಲ, ಅದಕ್ಕೆಲ್ಲ ಮಾತಾಡ್ತಾ ಕೂತಿದ್ದೇನೆ ಬಿಡೋತಾಗಿ. ಬಾ ಸಿತ್ತ ಬಾ.
ಬಾಳೆಡವ ಇಲ್ಲೇ ಮಾಡಿರ್ತೀನಿ ತಕ ತಿನ್ಕೊಳ್ಳಿ. ಯಾಕೆ ಮಗ ಬಾಳೆ ತಿನ್ನಿಲ್ವಾ? ಇಲ್ಲ ಊಟ ಮಾಡೋದು ಯಾರಿಗಿಲ್ಲ ಅಂದ್ರು ಬೇಡವಂತೆ. ನೀವೇ ತಿನ್ಕೊಳ್ಳಿ. ಊಟ ಮಾಡಿದ್ರೆ ಇಲ್ಲ ಕತ್ ಬೋವ ಆಮೇಲೆ ಮಾಡ್ತೀವಂತೆ. ಊಟ ಮಾಡ್ಕೋಬೇಕು ತಾನೆ, ಹಿಂದೆ ಯಾವಾಗ ಉಂಡಿರಿ ನೀವು? ಕಾವೇರಿ ಅಕ್ಕ ಬಾ, ಇಲ್ಲ ಕತೆ ಆಮೇಲೆ ಮಾಡ್ತೀವಿ. ಅಪ್ಪ ಬರ್ಲಿ. ಅಪ್ಪ ಎಲ್ಲಿಗೆ ಹೋಯ್ತವೆ? ಇನ್ನೂ ಬರ್ನೇ ಇಲ್ವಲ್ಲ? ಯಾವ್ದು ಎತ್ತ ಹೋಗಿದ್ದಾನ ಕತೆ, ತಲೆ ಕೆಡ್ಸ್ಕೊಬೇಡ. ಮುನಿಕೊಳ್ವೆ ನೀನು. ಹಾಂ ಇಷ್ಟೊತ್ತು ಆಗದೆ. ಬುಡವ ಸಿಕ್ಕಿಲ್ಲ. ಏನು ನಿದ್ದೆ ಬಂದದು? ಅಲ್ಲ ನಿನ್ನ ಗಂಡಂಗೆ ಜಾಗ ಹೋಗಿಲ್ಲ ಮಾಡಿಲ್ಲ, ನಿದ್ದೆ ಬಂದದ ಬರೋಕ್ಕಿರು. ಏನಾರು ಮಾತಿಗೆ ತರ್ಕೊಂಡು ಕತೆ ಹೇಳ್ಕೊಂಡು ಇರಬೇಕು ತಾನೆ. ಅಯ್ಯವ ಫೋನ್ ಅದೇ ಬಿಡು, ನೋಡ್ತಾರೆ ಕತೆ. ಫೋನ್ ಅದೇ ಅದನ್ನೇ ನೋಡ್ತಾರಂತೆ ಎಲ್ಲ. ಪುಟ್ಟಿನ ತಿಮ್ಮನುವೆ ಅದೇ ಯಾಕನವ ಇಷ್ಟಾಗ್ಲ ಫೋನ್ ಇಡ್ಸಿದೆಯಲ್ಲ, ಇಷ್ಟಾಗ್ಲಕ್ಕೆ ಚಕ್ಕೆ ಹತ್ರಕ್ಕೆ ಹತ್ತಿಂದ ತಿಂದು ತಡ್ತಾ ಕೂತವ್ರೆ. ಈಸ್ಕೊಂಬುದ್ಲು ಫೋನ್ ಬೀಳಿಸ್ಬಿಟ್ಟು ಆಮೇಲೆ ಹೇಳೇನಿ ಬಿಡವ ಹುಷಾರ ಗಾಡಿ ಅಂತ ಹ್ಞೂ ಅಂತ ಹೇಳವ್ರೆ. ಆಸೆ ಇರಕ್ಕಿಲ್ವಾ ನೋಡ್ಲಿ ಬಿಡು. ನಮ್ಮ ಫೋನ್ ತಗೊಳಕ್ಕಿಂತ ಮುಂಚೆಲೆ ನನಗೂ ಆಸೆ ಇತ್ತು ಫೋನ್ ಮೇಲೆ. ಅದು ತಕೊಂಡ್ಮೇಲೆ ಯಾಕೋ ಆಸೆನೂ ಇಲ್ಲ ಏನೂ ಇಲ್ಲ ಬಿಡು. ಆಟ ಆಡಿ ಇಲ್ವಲ್ಲ ಅದಕ್ಕೆ ಹೆಂಗೆ ಆಸೆ ಮಾಡ್ತಾರೆ ಕತೆ. ಹೌವಾ ಅಪ್ಪ ಹೆಂಗವ ಈಗ? ಈಗೋಸಿ ಪರವಾಗಿಲ್ಲ ತಾನೆ ಅಪ್ಪ? ಮೊದ್ಲಂಗೆ ಆಡಕ್ಕಿಲ್ವಾ ಮಗ? ಅದಕ್ಕೆ ಯಾಕಂಗೆ ತಲೆ ಕೆಡ್ಸ್ಕೊಂಡು ನೀನು? ಈಗ ಬಂದಿದ್ದೆ ಇಲ್ಲೇ ಇರ್ತಿದ್ಯಲ್ಲ, ಆಮೇಲೆ ನೋಡೋದಾಯ್ತದೆ. ಈಗ ನನಗೆ ಬೇಜಾರಾಯ್ತದೆ. ಏನಾದ್ರು ಇದು ಮಾತಾಡ್ತಾರೆ. ಅದು ಅಲ್ಲನೇ ಜಾಗ ಬೇರೆ ಬದಲಾಗದೆ. ನಿದ್ದೆ ಬಂದದ್ದು ಬರೋಕ್ಕಿಲ್ವೋ, ಹೋಗಿಲ್ಲ ಜಾಗ. ಹೋಗು ಸರಿ. ಹೆಂಗಿರೋದು ಅಷ್ಟಾಗ್ಲವ? ಇದು ಗರಿಗಿರಿ ಎಲ್ಲ ಹಾಕೊಂಡು ಹಂಗೆ ಮಾಡಿಸ್ಕೊಂಡಿವಿ. ಅವ ಈಗೋಳೆ ಆಗ್ಲಾಯ್ತು ಅಲ್ವಾ? ಆಗ ಬರೀ ಸಣ್ಣ ಸಣ್ಣ ಬಗ್ಗೆ ಒಂದಿಷ್ಟು ಆಗ್ಲಕ್ಕಿತ್ತು. ಈಗ ಭಾರಿ ದೊಡ್ಡದಾಯ್ತು ಅಲ್ವಾ? ಉಂಕನ್ ಮಗ ಅದೇ ನೀನು ನಿನ್ನ ಗಂಡ ಬಂದರೆ ಇಲ್ಲಿ ಜಾಗವೇ ಇರ್ತಿತ್ತಿಲ್ವಲ್ಲ ಕೂತ್ಕೊಳಕ್ಕೆ ನಿಂತ್ಕೊಳ್ಳೋಕ್ಕೆ. ಅದು ಅಲ್ಲದೆ ಭಾರಿ ಬೇಜಾರು ಮಾಡ್ಕೊಳ್ಳೋರು ನಿನ್ನ ಗಂಡ. ಮುಂದೆ ಕೂತ್ಕೊಂಡು ಓಡಾಡೋಕ್ಕೆಲ್ಲವ, ಅದಕ್ಕೆ ಇರಲಿ ಅಂದ್ಬಿಟ್ಟು ಅಷ್ಟಾಗಲೇ ಹೆಂಗೋ ಮಾಡ್ಕೊಂಡಿವಿ. ಯಾರವ ಏನಾರು ಬೇಜಾರು ಮಾಡ್ಕೊಂಡಾರ ಇಲ್ಲಿ ಇರೋಕ್ಕೆ ಮಾಡೋಕ್ಕೆ? ಹಂಗೇನು ಇಲ್ಲಕ್ಕಂತಕವ. ಅವ್ರು ಹಂಗೆ ಆಡಾರ ಇಲ್ಲಕತ್ತೆ, ಚೆನ್ನಾಗಿರ್ತಾರೆ. ಹಂಗೆ ಏನು ಮಾಡೋಕ್ಕಿಲ್ಲಕತ್ತ ಅವರು. ಏನೋ ಕಣ್ಮಗ ಹಿಂಗೆ ಒಕ್ಕೊಂಡು ನಮ್ಮ ಜೊತೆ ಎಲ್ಲ ಇತ್ಕೊಂಡು ಮಾಡೋದಕ್ಕೆ ಒಳ್ಳೆ ಸರಿ ಆಯಿತು. ಉಂಕನವ ಏನಾರು ಆಗಲಿ ಹಿಂಗೆ ಒಕ್ಕೊಂಡು ಇರ್ತಾರಲ್ಲ ಅವ್ರು ಏನೋ ಹಂಗೆ ಅನ್ಕೊಳಕ್ಕಿಲ್ಲಕತ್ತಕ್ಕ. ಬೇಜಾರು ಮಾಡ್ಕೊಳಕ್ಕಿಲ್ಲ. ಅವರು ಹೆಂಗಿದ್ರು ಅಡ್ಜಸ್ಟ್ ಆಗೋಯ್ತಾರೆ ಕಣವ. ಆಮೇಲೆ ಹೊಟ್ಟೆ ಉರ್ಸೋಕ್ಕಿಲ್ಲ ಏನೂ ಇಲ್ಲ. ನೀನೇ ನೋಡಿದ್ಯಲ್ಲ, ಅದೇ ಬೇಕು ಇದೇ ಬೇಕು ಅಂತಾರ ಏನೂ ಇಲ್ಲ. ನಮ್ಮ ಜೊತೆಗೆ ಅಡ್ಜಸ್ಟ್ ಆಗೋಯ್ತಾರೆ ಕಣವ. ಏನೋ ಉಳ್ಕೊ ಅಂದ ತಕ್ಷಣವ ಉಳ್ಕತ್ತು ಪಾಪ. ನಾವೆಲ್ಲ ಉಳ್ಕೊಳಕ್ಕೆ ಅಂದ್ಬಿಟ್ಟು ಹಂಗೆ ಅನ್ಕೊಂಡಿದ್ದು. ಉಳ್ಕತ್ತು ಒಳ್ಳೆ ಮನ್ಸ. ಸರಿ ಹೋಗು. ಇನ್ನೊಂದು ಏನಾದ್ರು ತಿನ್ನಂಗಿಲ್ಲ ತಿನ್ನುವೆ. ಬೇಡ ಕಣವ, ಏನು ಬೇಡ. ನನಗಂತೂ ಇಲ್ಲಿಗೆ ಬರೋಕ್ಕೆ ಖುಷಿಯಾಗಿಲ್ಲ ಕಣವ. ಇವತ್ತು ಎಲ್ಲ ಕೆಲಸನೂ ಜಲ್ದಿ ಮುಗಿಸ್ಬಿಟ್ಟು ಜಲ್ದಿ ಇಲ್ಲಿಗೆ ಓಡಿ ಬರ್ಬೇಕು ಅಂದ್ಬಿಟ್ಟು ಬೇಕು. ಆತನೇ ರೆಡಿ ಆಗಿ ಬಂದಿಲ್ಲ ಕಣವ ನಾನು. ಓ ಅಪ್ಪನ ಮನೆ ಅಲ್ವಾ, ಖುಷಿ ಆಗ್ಬಿಟ್ಟದೆ. ಕರಿವೆ ನಿಮ್ಮ ಅತ್ತೆಯವ್ರನ್ನೆಲ್ಲರೂ ಕರೆದೆ ಕಣವ. ಅತ್ತೆನ ಮಾವನ್ನೆಲ್ಲ ಕರೆದೆ, ಆಮೇಲೆ ಮಾಲಕವ್ರನ್ನೆಲ್ಲ ಕರೆದೆ, ಕಿವುಡಮ್ಮನ ಕರೆದೆ. ಇಲ್ಲ ಕತೆನೇ ಹೋಗಿದ್ವಿ, ಇನ್ನೊಂದು ದಿವಸ ಬರ್ತೀವಿ ಅಂತಂದ್ರು. ಏನೋ ಮಾಲಾ ಬಸ್ರಿಯಾ ಉಂಕನವ 3 ತಿಂಗಳಾಗದೆ. ಒಳ್ಳೆ ಮನ್ಸೆ ತಗೋ, ಒಳ್ಳೆ ಮನ್ಸೆ. ಒಳ್ಳೆಯವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಎಲ್ಲ ಇರಲಿ ಒಳ್ಳೇದು ಮಾಡಲಿ. ಯಾರು ಮನೇಲೆ